4ನೇ ಸಂಧಿಯ 14 ಹಾಗೂ 15ನೆಯ ಕವನ. ಬಂದುದು ಪಾಂಡುವಿಗೆ ನಿನ್ನೆಯ ತಂದೆಗಾದ ವಿಪತ್ತಿ ನಂದನದಲ್ಲೊಂದು ಟಾವಿನಳೊಬ್ಬ ಮುನಿ ಮೃಗ ಮಿಥುನ ರೂಪದಲ್ಲಿ ನಿಂದು ರಮಿಸುತ್ತಿರೆ ಮೃಗದ್ವಯವೆಂದು ಹೊಡೆದನ ಅಂಬನಿಬ್ಬರಿಗೊಂದು ಶರದಲ್ಲಿ ಕೀಳಿಸಿದ ಡೊರಲಿದರು ನರರಾಗಿ. ಅಂದರೆ ಜನಮೇಜಯನೇ, ನಿನ್ನ ತಂದೆಗೆ ವಿಪತ್ತು ಬಂದ ಹಾಗೆಯೇ ಪಾಂಡು ಮಹಾರಾಜನಿಗೂ ವಿಪತ್ತು ಬಂದೊದಗಿತು. ಅಂದರೆ ಪರೀಕ್ಷಿತನು ಬೇಟೆಗೆ ಹೋದಾಗ ಶಮಿಕನೆಂಬ ಋಷಿಯ ಕೊರಳಿಗೆ ಒಂದು ಹಾವನ್ನು ಮಾಲೆಯಾಗಿ ಹಾಕಿ ಹೋದನು. ಅವನ ಮಗನಾದ ಶೃಂಗಿಯು ಅದನ್ನು ನೋಡಿ ಬ್ರಾಹ್ಮಣ ಕುಲಕ್ಕೆ ಅಪಮಾನವಾಯಿತೆಂದು ಮಾಡಿದನು ಎಂದು ಹೇಳಿ 7 ದಿನಗಳೊಳಗೆ ಹಾವು ಕಚ್ಚಿ ಸಾಯಲು ಎಂದು ಶಾಪವನ್ನು ಕೊಟ್ಟನು. ಅದರಿಂದಲೇ ಪರೀಕ್ಷಿತನು ಮರಣವಾಯಿತು. ಅದೇ ರೀತಿಯಾಗಿ ಪಾಂಡುವು ಒಂದು ಜಾಗದಲ್ಲಿ ಒಬ್ಬ ಮುನಿಯು ತನ್ನ ಪತ್ನಿಯೊಂದಿಗೆ ಜಿಂಕೆಗಳ ರೂಪವನ್ನು ತಾಳಿ ರಮಿಸುತ್ತಿದ್ದನ್ನು ಕಂಡು ಇವು ಸಾಧಾರಣ ಜಿಂಕೆಗಳೆಂದು ತಿಳಿದು ಒಂದೇ ಬಾಣದಿಂದ ಅವರೆರಡನ್ನು ಹೊಡೆದನು. ಬಾಣವು ನೆಟ್ಟೊಡನೆ ಅವರಿಬ್ಬರೂ ಮನುಷ್ಯರಾಗಿ ಚೀರಿದರು. ಈಗ 15ನೆಯ ಕವನ. ಆ ಮಹಾದೇವ ಎನ್ನುತ್ತಾ ಸನಾಮ ಮುನಿ ತೆತ್ತರಿಸಿ ಬೆನ್ನಿನ ತೋಮರದ ಮರ ಮೊನೆಯ ಕೆಬ್ಬುಸಿರಿನ ನಿಜಾಂಗನೆಯ ಕಾಮಿನಿಯ ಕಡು ನೊಂದೆಲ ಮುಖ ತಾಮರಸವನ್ನು ತೋರೆನುತ್ತಾ ಮುನೀಶ್ವರನಪ್ಪಿ ಮುಂಡಾಡಿದನು ನಿಜ ಸತಿಯ. ಆ ಮುನಿಶ್ರೇಷ್ಠನು ತನ್ನ ಬೆನ್ನನ್ನು ತನ್ನ ಪತ್ನಿಯ ಕಿಬ್ಬೊಟ್ಟೆಯನ್ನು ಭೇದಿಸಿದ ಬಾಣದಿಂದ ನೊಂದು ತನ್ನ ಪತ್ನಿಗೆ, ಕಾಮಿನಿಯೇ, ನಿನಗೆ ಬಹಳ ನೋವಾಯಿತಲ್ಲವೇ, ನಿನ್ನ ಮುಖ ಕಮಲವನ್ನು ತೋರಿಸು ಎನ್ನುತ್ತಾ ಅವಳನ್ನಪ್ಪಿಕೊಂಡು ಅವಳ ತಲೆಯನ್ನು ಕೈಯಿಂದ ನೇವರಿಸಿದನು. ಧನ್ಯವಾದಗಳು.